ಇವತ್ತಿನ ವಿಡಿಯೋಲಿ ನಾನು 31 ಇಂಚ್ ಎದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಬಂದು ಬೋಟ್ ನೆಕ್ ಆಗಿರುತ್ತೆ ಮತ್ತೆ ಫ್ರಂಟ್ ಸೈಡ್ ನಾರ್ಮಲ್ ಡೀಪ್ ನೆಕ್ ಆಗಿರುತ್ತೆ. ನಾನು ಏನ್ ಮೆಷರ್ಮೆಂಟ್ ತೋರಿಸ್ತೀನಲ್ವಾ, ಇದು 30, 31, 32 ಇಂಚ್ ಎದೆ ಸುತ್ತಳತೆ ತನಕ ಈ ಮೂರು ಅಳತೆಗೂ ನಾವು ಸೇಮ್ ಮೆಷರ್ಮೆಂಟ್ ನ ತಗೊಂಡು ಕಟ್ ಮಾಡಬಹುದು. ನಾನು ಎಲ್ಲನೂ ನಿಮ್ಮ ಎದುರಿಗೆ ಮಾರ್ಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. 30 ಮಿನಿಟ್ಸ್ ತನಕನೂ ವಿಡಿಯೋ ಹೋಗ್ಬಿಡುತ್ತೆ. ಅಲ್ಲಿ ತನಕ ನೀವು ಯಾರು ನೋಡಲ್ಲ, ಒಂದ್ 2-3 ನಿಮಿಷ ನೋಡಿ ವಿಡಿಯೋನ ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ನಿಮ್ಗೂ ಬೋರ್ ಆಗೋದ್ ಬೇಡ ಮತ್ತೆ ನನಗೂ ಟೈಮ್ ವೇಸ್ಟ್ ಆಗೋದ್ ಬೇಡ ಅನ್ಬಿಟ್ಟು ನಾನು ಫಸ್ಟ್ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಎಷ್ಟೆಷ್ಟು ತಗೊಂಡಿದ್ದೀನಿ, ಹೇಗೆ ತಗೊಂಡಿದ್ದೀನಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ, ಶೋಲ್ಡರು ಬೋಟ್ ನೆಕ್, ನಾವು ಬೋಟ್ ನೆಕ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಶೋಲ್ಡರು ನಾವು ಈ ಕಡೆ ಲೆಫ್ಟ್ ಸೈಡ್ ಭುಜದಿಂದ ರೈಟ್ ಸೈಡ್ ಭುಜದ ತನಕ ಕರೆಕ್ಟ್ ಆಗಿ ಟೇಪ್ ನ ಹಿಡಿದ್ಬಿಟ್ಟು ಶೋಲ್ಡರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಕಸ್ಟಮರೇ ಬಂದಿದ್ರೆ ನೀವು ಬೋಟ್ ನೆಕ್ ಅಂತ ಹೇಳಿದ ತಕ್ಷಣ ಅವ್ರ ಬಾಡಿ ಮೆಷರ್ಮೆಂಟ್ ನೇ ತಗೋಬಿಡಿ ಶೋಲ್ಡರ್ನ. ಇಲ್ಲ ಅಂತಂದ್ರೆ ನಾನು ಏನ್ ಮೆಷರ್ಮೆಂಟ್ ತೋರಿಸ್ತಿದ್ದೀನಲ್ವಾ, ಈ ಚೆಸ್ಟ್ ಮೆಷರ್ಮೆಂಟ್ಗೆ ಇಷ್ಟು ಶೋಲ್ಡರ್ ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ನಾನು ನೆಕ್ ವಿಡ್ತ್ 3.5 ಇಂಚ್ನ ತಗೊಂಡಿದ್ದೀನಿ, ಶೋಲ್ಡರು 3 ಇಂಚ್ ಇದೆ. ಆಯ್ತಾ, ಇದು ಸಣ್ಣ ಅಳತೆ ಬ್ಲೌಸ್ ಆಗಿರೋದ್ರಿಂದ ನಾವು ಇಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಾವ್ ಇನ್ನೂ ಏನಾದ್ರು ಶೋಲ್ಡರ್ನ ಜಾಸ್ತಿ ತಗೋಬಿಟ್ರೆ ಆರ್ಮೋಲ್ ರೌಂಡ್ ತೆಗಿತೀವಲ್ವಾ, ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಆರ್ಮೋಲ್ ಮೆಷರ್ಮೆಂಟ್ ಸಿಗೋದಿಲ್ಲ. ಸೊ ಇಷ್ಟು ತಗೊಳ್ಳಿ ಸಾಕು. ಮತ್ತೆ ಆರ್ಮೋಲ್ ಡೆಪ್ತ್ ಬಂದು ಇಲ್ಲಿ 6 ಇಂಚ್ನ ಕೊಟ್ಟಿದ್ದೀನಿ ನಾನು. ಆರ್ಮೋಲ್ ರೌಂಡು ಇವ್ರಿಗೆ ರೆಡಿ ಮೆಷರ್ಮೆಂಟ್ ಬಂದು 7 ಇಂಚ್ ಬೇಕು. 7 ಇಂಚ್ ರೆಡಿ ಬೇಕು ಅಂದ್ರೆ ಕಟಿಂಗ್ ಮಾಡುವಾಗ ಅರ್ಧ ಇಂಚ್ ಸ್ವಲ್ಪ ಜಾಸ್ತಿ ಬರಬೇಕು. ಸೊ 7.5 ಬರಬೇಕು. ನಾನು ಆಲ್ರೆಡಿ ಇಲ್ಲಿ ಆರ್ಮೋಲ್ ಶೇಪ್ನು ತೆಗ್ದಿದ್ದೀನಿ. ಇದಕ್ಕೆ ಒಂದು ಅರ್ಧ ಇಂಚ್ನ ಬಿಟ್ಟು ನಾವು ಮೆಷರ್ ಮಾಡ್ಕೋಬೇಕು. ನಾವು ಸ್ಟಿಚ್ ಹಾಕೋದು ಅರ್ಧ ಇಂಚ್ ಬಿಟ್ಟಲ್ವಾ, ಅದಕ್ಕೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟ್ ಆಗಿ 7.5 ಇಂಚ್ ಬರ್ತಾ ಇದೆ. ಮತ್ತೆ ಈಗ ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳ್ತೀನಿ. ಏನಪ್ಪಾ ಅಂದ್ರೆ ಚೆಸ್ಟ್ ಮೆಷರ್ಮೆಂಟ್. ಬೋಟ್ ನೆಕ್ ಬ್ಲೌಸ್ ನ ಕಟ್ ಮಾಡ್ತಾ ಇದೀವಿ ಅಂತಂದ್ರೆ ರೆಡಿ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಮೇಲ್ಗಡೆ ಬೋಟ್ ನೆಕ್ ಇಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಡಿಸೈನ್ ಮಾಡೋದಾದ್ರೆ ಇಲ್ಲಿ ಬಟನ್ ನ ಇಟ್ಟು ಇಲ್ಲಿ ಡ್ರಾಪ್ ಶೇಪ್ ಅಥವಾ ಇನ್ನೇನೋ ಶೇಪ್ ಕೊಟ್ಟು ಡಿಸೈನ್ ಮಾಡ್ತೀವಿ, ಅಥವಾ ಪೂರ್ತಿ ಕವರ್ ಮಾಡ್ತೀವಿ. ಇಲ್ಲಿ ಒಂದು 3 ಇಂಚ್ ಅಥವಾ 4 ಇಂಚ್ ತನಕ ಡೀಪ್ ಕೊಟ್ಟು ಬೋಟ್ ನೆಕ್ ಶೇಪ್ ನ ಕೊಟ್ಬಿಟ್ಟು ಪೂರ್ತಿ ಕವರ್ ಮಾಡ್ತೀವಿ. ಸೊ ಬ್ಲೌಸ್ ಏನಾಗುತ್ತೆ, ಫುಲ್ ಕವರ್ ಇರೋದ್ರಿಂದ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಲೂಸಿಂಗ್ ಕೊಡಕ್ಕೆ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ನ ಸೇರಿಸಬೇಕಾಗತ್ತೆ. ಇಲ್ಲಿ ನೋಡಿ, 31 ಇಂಚ್ ಎದೆ ಸುತ್ತಳತೆ ಅಂದ್ರೆ ಇದು 7.25 ಇಂಚ್ ಬರುತ್ತೆ. 7.25ಗೆ ನಾವು ಅರ್ಧ ಇಂಚ್ನ ಲೂಸಿಂಗ್ ಕೊಡಬೇಕು. ನೀವು ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ನ ಕಟ್ ಮಾಡಿ ಅದು ಬೋಟ್ ನೆಕ್ ಆಗಿದ್ರೆ ಚೆಸ್ಟ್ ಮೆಷರ್ಮೆಂಟ್ಗೆ ಅರ್ಧ ಇಂಚ್ನ ಲೂಸಿಂಗ್ ನ ಆಡ್ ಮಾಡಿ ಅಷ್ಟೇನೆ. ಇದು ಲಾಕ್ ಆಗಿರೋ ಸೈಡ್ ಈ ಕಡೆ ಇದೆ, ಓಪನ್ ಇರೋ ಸೈಡ್ ಈ ಕಡೆ ಇದೆ. ಚೆಸ್ಟ್ ಮೆಷರ್ಮೆಂಟ್ ಬಂದು 7.25ಗೆ ಅರ್ಧ ಇಂಚ್ನ ಸೇರಿಸಿ ನಾನು 8.25 ಇಂಚ್ ತಗೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, 8.25 ಇಂಚ್ ಇದೆ. ಮತ್ತೆ 2 ಇಂಚ್ ಮಾರ್ಜಿನ್ಗೋಸ್ಕರ. ಹಾಗೇನೆ ವೇಸ್ಟ್ ಮೆಷರ್ಮೆಂಟ್ ಫುಲ್ ರೌಂಡ್ ಬಂದು 25 ಇಂಚ್ ಇದೆ. 25 ಇಂಚ್ನ 4 ಭಾಗ ಮಾಡಿದ್ರೆ 6.25 ಇಂಚ್ ಬರುತ್ತೆ. 6.25 ಇಂಚ್ಗೆ ನಾನು 1 ಇಂಚ್ನ ಆಡ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಹಿಂದ್ಗಡೆ ಟಕ್ ಹಿಡಿತೇವಲ್ವಾ, ಈ ರೀಸನ್ಗೋಸ್ಕರ, ಇದನ್ನ ಟಕ್ ಹಿಡಿಯೋಕೋಸ್ಕರ 1 ಇಂಚ್ನ ಆಡ್ ಮಾಡಿ ಟೋಟಲ್ ವೇಸ್ಟ್ ನ 7.25 ಇಂಚ್ ತಗೊಂಡಿದ್ದೀನಿ. ಹಾಗೇನೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ನ ತಗೊಂಡಿದ್ದೀನಿ. ಮತ್ತೆ ಬ್ಲೌಸ್ ಲೆಂತ್, ಟೋಟಲ್ ರೆಡಿ ಬ್ಲೌಸ್ ಲೆಂತ್ ಇವ್ರದ್ದು 12.5 ಇಂಚ್ ಬೇಕು. 12.5 ಇಂಚ್ ರೆಡಿ ಬೇಕು ಅಂದ್ರೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಬೇಕು. ನೀವು ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಕಟ್ ಮಾಡಿ ಲೈನಿಂಗ್ ಬ್ಲೌಸ್ ಆಗಿದ್ರೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ತಗೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಪ್ಲೇನ್ ಬ್ಲೌಸ್ ಆಗಿದ್ರೆ 1.5 ಇಂಚಿಂದ 2 ಇಂಚ್ ತನಕ ತಗೊಳ್ಳಿ. ಇದು ಲೈನಿಂಗ್ ಆಗಿರೋದ್ರಿಂದ 12.5 ಇಂಚ್ಗೆ 1 ಇಂಚ್ನ ಆಡ್ ಮಾಡಿ ನಾನು 13.5 ಇಂಚ್ನ ತಗೊಂಡಿದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟ್. ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಇಲ್ಲಿ ನಾವು ಶೇಪ್ ಕೊಡಂಗಿದ್ರೆ ಶೇಪ್ ಕೊಟ್ಟು ಡಿಸೈನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು 3.5 ಇಂಚ್ ಅಥವಾ 4 ಇಂಚ್ಗೆ ಒಂದು ಮಾರ್ಕ್ ನ ಹಾಕಿ ಬಾಕ್ಸ್ ಶೇಪ್ ಕೊಟ್ಟು ನಾವು ಬೋಟ್ ನೆಕ್ ಶೇಪ್ ನ ಕೊಡ್ಬೇಕು. ಇಷ್ಟೇ ಇದು. ನೋಡಿ, ನಿಮಗೆ ತೋರ್ಸಕ್ಕೋಸ್ಕರ ಅಂತ ನಾನು ಇಲ್ಲಿ ಡಿಸೈನ್ ನ ಮಾರ್ಕ್ ಮಾಡಿದ್ದೀನಿ. ಇದನ್ನ ಈಗಲೇ ಕಟ್ ಮಾಡೋದಿಲ್ಲ ನಾನು, ಆದ್ರೆ ನಿಮ್ಗೆ ಯಾವ ತರ ಡಿಸೈನ್ ಮಾಡ್ತೀನಿ ಅಂತ ಡಿಸೈನ್ ಪ್ಯಾಟರ್ನ್ ತೋರ್ಸಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ. ಬೋಟ್ ನೆಕ್ ನೀವು ಇಷ್ಟೇ ಇಟ್ಕೊಂತೀನಿ ಅನ್ನೋದಾದ್ರೆ ನೋಡಿ, ಮೇಲಿಂದ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 3.5 ಇಂಚ್ಗೆ ಮಾರ್ಕ್ ಮಾಡಿ, ಹಿಂಗಿಂದನೂ 3.5 ಇಂಚ್ನ ಮಾರ್ಕ್ ಮಾಡಿ ಇದೇ ರೀತಿ ಶೇಪ್ ಕೊಡಿ. ತುಂಬಾ ಇಲ್ಲಿಗೆಲ್ಲ ಕರ್ವ್ನ ಮಾರ್ಕ್ ಮಾಡಕ್ ಹೋಗಬೇಡಿ. ಬೋಟ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ಜಾಸ್ತಿ ಸ್ಪೇಸ್ನ ಕೊಟ್ಟೆ ಈ ರೀತಿ ಶೇಪ್ನ ಕೊಡಬೇಕು.
ಹಾಗೂ ನಿಮಗೆ ತೋರಿಸೋದಾದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 1/4 ಇಂಚಷ್ಟು ಗ್ಯಾಪ್ನ ಕೊಟ್ಟು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮೇಲಿಂದ 1/4 ಇಂಚಷ್ಟು ಮಾರ್ಕ್ಗೆ ಮಾರ್ಕ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿಂದ 2.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, ಇವೆರಡು ಪಾಯಿಂಟ್ನ ಜಾಯಿಂಟ್ ಮಾಡಿ ಶೇಪ್ ತಗೊಳ್ಳಿ. ನಿಮಗೆ ಫ್ರೀ ಹ್ಯಾಂಡ್ ಶೇಪ್ ತೆಗಿಯಕ್ಕೆ ಬರಲ್ಲ ಅಂದರೆ. ಮತ್ತು ಡೀಪು ಇವ್ರದ್ದು ಬ್ಲೌಸ್ ಲೆಂತ್ ಕಡಿಮೆ ಇರೋದ್ರಿಂದ ಎಷ್ಟು ಲೆಂತ್ ಇದೆಯೋ ಅಷ್ಟರಲ್ಲೇ ನಾನು ಡಿಸೈನ್ ಮಾಡಬೇಕಾಗುತ್ತೆ. ಆ ಡಿಸೈನ್ನ ನೀಟಾಗಿ ಬರಬೇಕು ಅಂದರೆ ಇಲ್ಲಿ ಸ್ಪೇಸ್ ಜಾಸ್ತಿ ಕೊಡೋಕ್ಕಾಗೋದಿಲ್ಲ. ಸೊ ಇಷ್ಟರಲ್ಲೇ ಕೆಳಗಡೆ ಸ್ಪೇಸ್ನ ಕೊಟ್ಟು ನಾನು ಈ ರೀತಿ ಒಂದು ಶೇಪ್ನ ಕೊಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ನಾನು ಬಟನ್ನ ಇಡ್ತೀನಿ. ಇಲ್ಲಿ ಬ್ಯಾಕ್ ಹುಕ್ಸ್ ಇಡ್ತಿಲ್ಲ, ಫ್ರಂಟ್ ಹುಕ್ಸೇ ಬರುತ್ತೆ. ಫ್ರಂಟ್ ಡೀಪ್ ನೆಕ್ಕು ಮತ್ತು ಫ್ರಂಟ್ ಹುಕ್ಸೇ ಬರುತ್ತೆ. ಇಲ್ಲಿ ಜಸ್ಟ್ ಡಿಸೈನ್ ಅಷ್ಟೇ, ಬೋಟ್ ನೆಕ್ ಕೊಟ್ಟು ಇಲ್ಲೊಂದು ಬಟನ್ ಇಡ್ತೀನಿ. ಅದನ್ನು ಜಾಯಿಂಟ್ ಮಾಡಿಬಿಡ್ತೀನಿ, ರಿಮೂವಬಲ್ ಬಟನ್ ಅಲ್ಲ ಅದು. ಹಾಗೆಯೇ ಇದು ಕೂಡ ಜಾಯಿಂಟ್ ಇರುತ್ತೆ. ಮತ್ತು ಪೈಪಿಂಗ್ ಮಾಡೋದು ನಿಮಗೆ ಫುಲ್ ಡಿಸೈನ್ ಯಾವ ರೀತಿ ಕಾಣುತ್ತೆ ಅನ್ನೋದು ತೋರಿಸ್ಬೇಕು ಅಂದರೆ ಇಲ್ಲಿ ನೋಡಿ, ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದು ಕೆಳಗಡೆನೂ ಟ್ರೇಸ್ ಆಗಿದೆ ನೋಡಿ. ಪೂರ್ತಿ ಬ್ಲೌಸು ಇಷ್ಟು ಬರುತ್ತೆ. ಇಲ್ಲಿ ಶೇಪ್ ಈ ರೀತಿ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಬಟನ್ ಬರುತ್ತೆ. ನಿಮಗೆ ನೆಕ್ ವಿಡ್ತ್ ಇನ್ನೂ ಜಾಸ್ತಿ ಬೇಕು ಅಂದರೆ ಅಥವಾ ಶೋಲ್ಡರ್ ಕಡಿಮೆ ಬೇಕು ಅಂದರೆ ಇಲ್ಲಿ ನೀವು ಹೆಚ್ಚು ಕಮ್ಮಿನ ಮಾಡ್ಕೊಳ್ಳಿ. ಆದರೆ ಈ ಅಳತೆ ಬ್ಲೌಸ್ಗೆ ಯಾವುದೇ ಕಾರಣಕ್ಕೂ ಈ ಕಡೆ ಇನ್ನೂ ಶೋಲ್ಡರ್ನ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಹಾರ್ಮೋಲ್ ರೌಂಡ್ ತೆಗ್ದಿದ್ದೀವಲ್ವ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬರೋದೇ ಇಲ್ಲಿಗೆ. ನಾವು ಇನ್ನೂ ಇಲ್ಲ ಇನ್ನು ಈ ಕಡೆ ಹಾಕ್ಬಿಟ್ರೆ ನಮಗೆ ಆರ್ಮೋಲ್ ರೌಂಡ್ ಏನಿದೆ ಅದು ಸಿಗಲ್ಲ. ಈ ಮೆಷರ್ಮೆಂಟ್ಗೆ ಇಷ್ಟು ತಗೊಳ್ಳಿ ಸಾಕು. ಬೇಕಂದರೆ ನೀವು ನೆಕ್ ವಿಡ್ತ್ ಶೋಲ್ಡರ್ನ ಇದಿಷ್ಟರಲ್ಲೇ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಇಲ್ಲಿ ನಾನು ಶೋಲ್ಡರ್ ರೆಡಿ 2.25 ಇಂಚ್ ಬರೋ ರೀತಿ ಮಾರ್ಕ್ನ ಮಾಡಿದ್ದೀನಿ. ಅಂದರೆ 2.25 ರೆಡಿ ಬೇಕು ಅಂದರೆ ಈ ಕಡೆ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನು, ಈ ಕಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ಟೋಟಲ್ 3/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ಶೋಲ್ಡರ್ನ 3 ಇಂಚ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ ಬ್ಯಾಲೆನ್ಸ್ನ ನೆಕ್ ವಿಡ್ತ್ ಕೊಟ್ಟಿದ್ದೀನಿ. ನೋಡಿದ್ರಲ್ವಾ, ಇದಿಷ್ಟೇ ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವು ಬ್ಯಾಕಲ್ಲಿ ನೆಕ್ ವಿಡ್ತ್ ಅಂದರೆ ಈ ಅಗಲ 3.5 ಇಂಚ್ ತೊಗೊಂಡಿದ್ವಿ ಅಲ್ವಾ, ಇಲ್ಲೂ ಕೂಡ ನಾನು 3.5 ಇಂಚ್ನೇ ತೊಗೊಂಡಿದ್ದೀನಿ. ಮತ್ತು ಶೋಲ್ಡರು 3 ಇಂಚ್ ತೊಗೊಂಡಿದ್ದೆ, ಇಲ್ಲೂ 3.5 ಇಂಚ್ನೇ ತೊಗೊಂಡಿದ್ದೀನಿ. ಅದೇ ರೀತಿ ಆರ್ಮ್ ಹೋಲ್ ಡೆಪ್ತ್ 6 ಇಂಚ್ ಇದೆ. ಟೋಟಲ್ ಫ್ರಂಟ್ ಇಲ್ಲಿಂದ ಇಲ್ಲಿ ತನಕ 12 ಇಂಚ್ನ ತೊಗೊಂಡಿದ್ದೀನಿ. ಅಂದರೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ನಾನು ಮೆಷರ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಈ ಶೋಲ್ಡರ್ ಜಾಯಿಂಟ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡಿಕೊಂಡೆ. ಇದು 9 ಇಂಚ್ ಬಂತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 11.5 ಇಂಚ್ ಬರುತ್ತೆ. ಅಂದರೆ ಇದು ಲೆಂತ್ ಬಂದು ಡಾರ್ಕ್ ಲೆಂತ್ನ ಸೇರಿಸ್ಬೇಕು. 9ಕ್ಕೆ ಡಾರ್ಕ್ ಲೆಂತ್ನ ಸೇರಿಸಿದ್ರೆ 11.5 ಟೋಟಲ್ ಸಿಗುತ್ತೆ. ಇದಕ್ಕೆ ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಸಲುವಾಗಿ 1/2 ಇಂಚ್ನ ಸೇರಿಸಿ ಟೋಟಲ್ 12 ಇಂಚ್ನ ತೊಗೊಂಡಿದ್ದೀನಿ. ಇದ್ರ ಅಗಲ ಬಂದು ಬ್ಯಾಕ್ ಪಾರ್ಟಲ್ಲಿ ನಾವು ಟೋಟಲ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 1 ಇಂಚ್ನ ಸೇರಿಸಿ ತೊಗೋಬೇಕು. ನೋಡಿ, ಇಲ್ಲಿ 1 ಇಂಚ್ನ ಸೇರಿಸಿ ತಗೋಬೇಕು. ಯಾಕಂದರೆ ಫ್ರಂಟಲ್ಲಿ ನಾವು ಟಕ್ಸ್ ಎಲ್ಲ ಹಿಡಿತೀವಲ್ವಾ, ಅದಕ್ಕೋಸ್ಕರ 1 ಇಂಚ್ನ ಸೇರಿಸಿ ಎಕ್ಸ್ಟ್ರಾ ತಗೋಬೇಕು. ಮತ್ತು ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಫ್ರಂಟ್ ಪಾರ್ಟಲ್ಲಿ ನಾವು ಮೇಲ್ಗಡೆ 3.5 ಇಂಚ್ ವಿಡ್ತ್ನ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಕೆಳಗಡೆನೂ 3.5 ಇಂಚ್ ವಿಡ್ತ್ ಕೊಡೋಕೆ ಹೋಗಬೇಡಿ. ಶೋಲ್ಡರ್ ಡ್ರಾಪ್ ಏನೂ ಆಗಲ್ಲ, ಏಕೆಂದರೆ ಮೇಲ್ಗಡೆ ಹಿಂದ್ಗಡೆ ಬೋಟ್ ನೆಕ್ ಕೊಟ್ಟು ಹುಕ್ಸ್ ಹಾಕಿರ್ತೀವಲ್ವ, ಅದರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ. ಆದರೆ ಬ್ರಾಡ್ ಜಾಸ್ತಿ ಆದರೆ ಇಲ್ಲಿ ಕಂಕ್ಲ ಹತ್ರ ನೆಕ್ ಶೇಪ್ ತೆಗೆದಿರ್ತೀವಲ್ಲ, ಈ ಪಾರ್ಟಲ್ಲಿ ಲೂಸ್ ಆಗುತ್ತೆ. ಅದು ಅಲ್ಲದೆ ಇದು ಸಣ್ಣ ಅಳತೆ ಬ್ಲೌಸ್ ಅಲ್ವಾ, ಸಣ್ಣ ಅಳತೆ ಬ್ಲೌಸ್ ಆಗಿರೋದ್ರಿಂದ ಬ್ರಾಡು ಜಾಸ್ತಿ ಕೊಡೋಕೆ ಹೋಗ್ಬಿಡಿ ಮತ್ತು ಡೀಪ್ ಕೂಡ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಈ ಹುಕ್ ಪಟ್ಟಿ ಕಾಚ್ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಸಲುವಾಗಿ ಇದನ್ನು 1/4 ಇಂಚ್ ಮೊದಲೇ ಸ್ಟಿಚಿಂಗ್ ಮಾರ್ಜಿನ ಬಿಟ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು 2.5 ಇಂಚ್ನ ತೊಗೊಂಡಿದ್ದೀನಿ. 2.5 ಇಂಚ್ ಬಿಡ್ತನ್ನ ಕೊಟ್ಟರೆ ಸಾಕಾಗುತ್ತೆ. ಇದೇ ರೀತಿ ಶೇಪ್ನ ತೆಗಿಬೇಕು. ನಾವು ಬ್ಯಾಕ್ ಬೋಟ್ ನೆಕ್ ಇಟ್ಟು ಫ್ರಂಟ್ ಡೀಪ್ ನೆಕ್ ಇಟ್ಟಾಗ ನಾವು ಮುಂದ್ಗಡೆ ಡೀಪ್ನು ಜಾಸ್ತಿ ಕೊಡಬಾರ್ದು, ಕೆಳಗಡೆ ಬ್ರಾಡ್ನು ಜಾಸ್ತಿ ಕೊಡಬಾರ್ದು. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಡೀಪ್ ನಾನು 5.25 ಇಂಚ್ ಇಟ್ಟಿದ್ದೀನಿ. 5.25 ಇಂಚ್ ಡೀಪು ಸ್ಟಿಚಿಂಗ್ ಮಾಡಾದ್ಮೇಲೆ 6 ಇಂಚ್ ಡೀಪ್ ಆಗುತ್ತೆ. ಓಕೆನಾ? ಇದಿಷ್ಟು ನೆಕ್ ಬಿಡ್ತಾಯಿತ್ತು. ಮತ್ತು ಇಲ್ಲಿ ನಾನು ಆರ್ಮೋಲಲ್ಲಿ ಬ್ಯಾಕ್ ಏನು ಆರ್ಮೋಲ್ ಶೇಪ್ ತೆಗೆದಿದ್ವಿ ನಾವು, ಅದನ್ನು ಈ ರೀತಿ ಇಟ್ಟು ಫಸ್ಟ್ ಬ್ಯಾಕ್ ಏನು ಶೇಪ್ ತೆಗೆದಿರ್ತೀವಿ ಅದನ್ನು ಮಾರ್ಕ್ ಮಾಡಿ ಅದರಿಂದ 1/2 ಇಂಚ್ ಒಳಗಡೆಗೆ ನಾನು ಫ್ರಂಟ್ ಶೇಪ್ನ ತೆಗೆದಿದ್ದೀನಿ. ನೋಡಿ, ಇಲ್ಲಿ ಮಾತ್ರ ಅಲ್ಲ, ನಾವು ಇಲ್ಲಿಂದನೂ ಸ್ವಲ್ಪ ನಾವೇನು ಲೈನ್ ಬಂದಿರುತ್ತೆ ಅದನ್ನು 1/4 ಇಂಚ್ ಒಳಗಡೆಗೆ ಈ ರೀತಿ 1/4 ಇಂಚ್ ಒಳಗಡೆಗೆ ಫ್ರಂಟ್ ಶೇಪ್ನ ತೆಗಿಬೇಕು. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ.
ಮತ್ತು ಚೆಸ್ಟ್ ಮೆಷರ್ಮೆಂಟು ಬ್ಯಾಕಲ್ಲಿ ಫುಲ್ ಕ್ಲೋಸ್ ಬಂದು ಬಟನ್ ಇಡ್ತೀವಲ್ವ, ಅದರಿಂದ ಅರ್ಧ ಇಂಚ್ ಎಕ್ಸ್ಟ್ರಾನ ಸೇರಿಸಿದ್ದೆ ಚೆಸ್ಟ್ ಮೆಷರ್ಮೆಂಟ್ಗೆ. ಅದೇ ಫ್ರಂಟಲ್ಲಿ ಏನೂ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 7.25 ಇಂಚ್ನೇ ತೊಗೊಂಡಿದ್ದೀನಿ. ಈ ಅರ್ಧ ಇಂಚ್ ಏನಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನಾವು ಟಕ್ಸ್ ಹಿಡಿತೀವಲ್ವ ಕಾಲ್ ಇಂಚ್ಗೆ, ಆಗ ಇದು ಸ್ವಲ್ಪ ಕಾಲ್ ಇಂಚ್ ಸೇರಿ ಅರ್ಧ ಇಂಚ್ ಟಕ್ ಹಿಡಿದಾಗ ಇಲ್ಲಿಗೆ ಬರಬೇಕಾಗಿದೆ ಚೆಸ್ಟ್ ಮೆಷರ್ಮೆಂಟ್, ಇಲ್ಲಿಗೆ ಬರುತ್ತೆ. ಅಂದರೆ ಆರ್ಮೋಲ್ ರೌಂಡ್ ಸ್ವಲ್ಪ ಕಡಿಮೆ ಆಗಿ ಇಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕ್ ಹಾಕಿರೋದು ನೋಡಿ. ಓಕೆನಾ? ಇದು ಟಕ್ಸ್ ಹಿಡಿದ್ಮೇಲೆ ಇದು ಇಲ್ಲಿಗೆ ಬರುತ್ತೆ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಅದಕ್ಕೇನೆ ನಾನು ಹೇಳಿದ್ದು ಫ್ರಂಟಲ್ಲಿ ಇಲ್ಲಿ ಬ್ಯಾಕ್ ಪಾರ್ಟ್ಗಿಂತ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂತ. ಮತ್ತು ಇಲ್ಲಿ ಹುಕ್ಪಟ್ಟಿ ಕಾಚ್ಪಟ್ಟಿಗೂ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕಲ್ವಾ, ಅದರಿಂದ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಆಮೇಲೆ ಈ ಕಡೆ ಈ ಲೆಂತು ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿತ್ತೋ ಅಷ್ಟು ಇಟ್ಕೊಂಡಿದ್ದೀನಿ, ನೀವು ಕೂಡ ಅಷ್ಟೇ ಇಟ್ಕೊಳ್ಳಿ. ಇಲ್ಲಿ 3.25 ಇಂಚ್ ನನಗೆ ರೆಡಿ ಬೇಕಾಗಿರೋದು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಿದ್ದೀನಿ. ನೆಕ್ ಫಿನಿಶಿಂಗ್ಗೆ ಡಾಟ್ ಹಿಡಿಯೋಕ್ಕೆ ಬೆಲ್ಟ್ ಪಟ್ಟಿ ಅಟ್ಯಾಚಿಂಗೋಸ್ಕರ 1 ಇಂಚ್ ಬೇಕು. ಇದು ಎಲ್ಲ ಅಳತೆ ಬ್ಲೌಸ್ಗೂ ಸೇಮ್ ಇರುತ್ತೆ. ನೀವು ಎಷ್ಟು ಇಲ್ಲಿ ರೆಡಿ ಬಂದಿರುತ್ತೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ಸೇರಿಸ್ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ ಮಾತ್ರ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗು ನಾನು ಹಿಂದಿನ ವಿಡಿಯೋಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸ್ಲೀವ್ಸ್ ಕಟಿಂಗಲ್ಲಿ ಏನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಮತ್ತು ಬೆಲ್ಟ್ ಪಟ್ಟಿನೂ ಕೂಡ ಸೇಮ್ ಮೆಥಡ್ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನಾವು ಚೇಂಜಸ್ ಏನೇ ಮಾಡಬೇಕು ಅಂದರೂ ಅದು ನೆಕ್ಕಲ್ಲಿ ಮತ್ತು ಚೆಸ್ಟ್ ಮೆಷರ್ಮೆಂಟಲ್ಲಿ ಮಾಡ್ತೀವಿ ಅಷ್ಟೇ. ಅಂದರೆ ಬೋಟ್ ನೆಕ್ಗೆ ನಾವು ರೆಡಿ ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟು ಶೋಲ್ಡರ್ ತಗೋಬೇಕು. ಹಿಂದ್ಗಡೆ ಚೆಸ್ಟ್ ಮೆಷರ್ಮೆಂಟ್ಗೆ ಒಂದು ಅರ್ಧ ಇಂಚ್ ಸೇರಿಸ್ಬೇಕು. ಆಮೇಲೆ ಮುಂದ್ಗಡೆ ಡೀಪ್ ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ ಮತ್ತು ಬ್ರಾಡ್ ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. ಇದಿಷ್ಟೇ ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕಾಗಿರೋದು, ಇನ್ನೆಲ್ಲ ಸೇಮ್ ಇರುತ್ತೆ. ಹಾಗೇನೆ ಇಲ್ಲಿ ನಾನು ಒಂದು ಅರ್ಧ ಇಂಚ್ ಮೇಲ್ಗಡೆಗೆ ನೋಡಿ, ವೇಸ್ಟ್ ಮೆಷರ್ಮೆಂಟ್ ಇವ್ರದ್ದು ರೆಡಿ 6.25 ಇಂಚ್ ಇತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಇದು 2.25 ಇಂಚ್ ಬರುತ್ತೆ. ಈ 2.25ನ ಇಲ್ಲಿಟ್ಟಾಗ ನಮಗೆ 6.25 ಎಲ್ಲಿಗೆ ಬರುತ್ತೋ ಆ 6.25 ಬಂದಿರೋ ಪಾಯಿಂಟ್ಗೆ ಒಂದು ಅರ್ಧ ಇಂಚ್ ಮೇಲ್ಗಡೆಗೆ ಕೊಟ್ಟು ಒಂದು ಮಾರ್ಕ್ನ ಹಾಕಿದ್ದೀನಿ. ಇದು ನಾವು ಸ್ಟಿಚ್ ಮಾಡುವಾಗ ಟಕ್ಸ್ ಎಲ್ಲ ಹಿಡ್ದಾದ್ಮೇಲೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಉದ್ದ ಬರುತ್ತಾ ಅಥವಾ ಕಡಿಮೆ ಬರುತ್ತಾ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಜಾಸ್ತಿ ಬಂದರೆ ಫ್ರಂಟ್ ಪಾರ್ಟು ಅದನ್ನು ಈ ಡಾಟ್ ಹಿಡಿದು ಮ್ಯಾನೇಜ್ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಇಲ್ಲಿಂದ ಇಲ್ಲಿಗೆ ನೋಡ್ಬೋದು ನಾನು 3.25 ಇಂಚ್ನ ಇಟ್ಟಿದ್ದೀನಿ ಗ್ಯಾಪು. ಅಂದರೆ ಈ ಲೈನ್ ಇದೆಲ್ಲ ಇಲ್ಲಿಂದ ಈ ಪಾಯಿಂಟ್ ತನಕ, ಈ ಡಾಟ್ ತನಕ 3.25 ಇಂಚ್ ಕೊಟ್ಟಿದ್ದೀನಿ. ಅಂದರೆ ನಾವು ಇಲ್ಲಿ ಏನು ಶೋಲ್ಡರ್ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧನ ಇಲ್ಲಿ ಕೊಡಬೇಕು. ಇಲ್ಲಿ ಟೋಟಲ್ ಲೆಂತ್ ಶೋಲ್ಡರು 6.25 ಇಂಚ್ ಇದೆ ಅಲ್ವಾ, ಅದರಲ್ಲಿ ಅರ್ಧ ಅಂದರೆ 3.25 ಇಂಚ್ ಬರುತ್ತೆ. ಅದನ್ನೇ ನಾನು ಇಲ್ಲಿಗೂ ಕೊಟ್ಟಿರೋದು. ಮತ್ತು ಇಲ್ಲಿಂದ ಇಲ್ಲಿಗೆ ಸೆಂಟರ್ ಬಸ್ಟು ನಾನು ಅಳತೆ ಬ್ಲೌಸಲ್ಲಿ ಹೇಳಿದೆ ಅಲ್ವಾ 9 ಇಂಚ್ ಬರುತ್ತೆ ಅಂತ, 9 ಇಂಚ್ ಇಲ್ಲಿಗೆ ಬಂತು. ಇಲ್ಲಿಂದ ಇಲ್ಲಿಗೆ 11.25. ಸರಿನಾ? ಇದಿಷ್ಟು ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಕಟಿಂಗು. ಮತ್ತು ಇನ್ನೊಂದು ಹೇಳಬೇಕು, ಈ ಬ್ಲೌಸ್ ಪೀಸ್ ಏನಿದೆ ನೋಡಿ, ಈ ರೀತಿ ಸ್ಲೀವ್ಸ್ ಇದಲ್ವಾ, ಸ್ಲೀವ್ಸಲ್ಲಿ ಕೆಳಗಡೆ ಕಟ್ ವರ್ಕ್ ಕೊಟ್ಟಿದ್ದಾರೆ. ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಂತ. ಸೊ ಹಾಗಾಗಿ ನಾನು ಆ ಪಾಯಿಂಟ್ ಒಂದು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಈ ಥರ ನಮಗೆ ಕಟ್ ವರ್ಕ್ ಬಂದಾಗ ನಾವು ಇದನ್ನ ಬಾಕಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವಾ, ಆ ಥರ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೆ ಬೀಡ್ಸ್ಗಳನ್ನೂ ಕೊಟ್ಬಿಟ್ಟಿದ್ದಾರೆ ಮತ್ತು ಕಟ್ ವರ್ಕು ಕೊಟ್ಬಿಟ್ಟಿದ್ದಾರೆ. ನಾವು ಬಾಕಿ ಸ್ಲೀವ್ಸ್ನ ಹೇಗೆ ಅಟ್ಯಾಚ್ ಮಾಡ್ತಿದ್ವಿ ಅಂದರೆ ಇದ್ರ ಮೇಲೆ ಇಟ್ಬಿಟ್ಟು ಸ್ಲೀವ್ಸ್ನ ಕೆಳಗಡೆ ಅರ್ಧ ಇಂಚ್ಗೆ ಫಸ್ಟ್ ಸ್ಟಿಚ್ ಹಾಕ್ಬಿಟ್ಟು ಲೈನಿಂಗ್ನ ಕೆಳಗಡೆ ಹಿಂದ್ಗಡೆಗೆ ಹಿನ್ ಮಾಡಿಬಿಟ್ಟು ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ತಿದ್ವಿ. ಆದರೆ ಇಲ್ಲಿ ಈ ಥರ ಬಂದಿರೋದ್ರಿಂದ ನಾವು ಹಾಗೆ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಿ, ಫಸ್ಟೇ ಸ್ಲೀವ್ಸ್ನಲ್ಲಿ ಕೆಳಗಡೆ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟಿರ್ತೀವಿ, ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಕೆಳಗಡೆ ಸ್ಲೀವ್ಸ್ ಹಿಂಗೆ ಬರುತ್ತಲ್ವಾ, ಈ ಥರ ಬರೋದನ್ನ ಫಸ್ಟ್ ಹಿಂಗೆ ಅರ್ಧ ಇಂಚ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ. ಈ ಥರ ಸ್ಟಿಚ್ ಮಾಡಿಕೊಂಡು ಆ ಸ್ಟಿಚ್ ಮೇಲ್ಗಡೆಗೆ ಈ ರೀತಿ ಸ್ಲೀವ್ಸ್ನ ಹಿಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ ಹೋಗ್ಬಿಡುತ್ತೆ. ಸೊ ನಾವೇನು ಮಾಡೋಕ್ಕಾಗಲ್ಲ, ಇದೇ ರೀತಿನೇ ಸ್ಟಿಚ್ ಮಾಡಬೇಕು. ಹಿಂಗಿಟ್ಬಿಟ್ಟು ಸ್ಲೀವ್ಸ್ಗೆ ಕೆಳಗಿಂತ ಕೆಳಗಡೆಗೆ ಸ್ಲೀವ್ಸ್ನ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಆಗ ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ, ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ.
ಓಕೆನಾ. ಇದೊಂದು ಟಿಪ್ ಆಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ರಿ ಅಲ್ವಾ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.